ಚಿಂತಾಮಣಿ ತಾಲ್ಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯ ಇರಗಂಪಲ್ಲಿ ಗ್ರಾಮ ಪಂಚಾಯತಿ ಸೇರುವ ಸೀತಾರಾಂಪುರ ಗ್ರಾಮದಲ್ಲಿ ಚರಂಡಿ ಹಾಗೂ ರಾಜಕಾಲುವೆ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ದಿನದೂಡುವಂತಾಗಿದೆ. ಗ್ರಾಮದ ಪ್ರಮುಖ ರಸ್ತೆಯಾಗಿರುವ ಆಂಜಪ್ಪ ಅವರ ಮನೆಯಿಂದ ಮಂಜುನಾಥ್ ರವರ ಮನೆಯವರೆಗಿನ ಚರಂಡಿ ಮತ್ತು ರಾಜಕಾಲುವೆ ಹೂಳು ತುಂಬಿ ಹೋಗಿದ್ದು ಕಸಕಡ್ಡಿಗಳು ಸಿಲುಕಿಕೊಂಡಿವೆ. ಇದರಿಂದಾಗಿ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಒಂದೇ ಕಡೆ ನಿಂತು ಇಡೀ ಪ್ರದೇಶ ದುರ್ನಾತ ಬೀರುತ್ತಿದೆ. ಗ್ರಾಮದ ಚರಂಡಿ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸೀತಾರಾಂಪುರ ಗ್ರಾಮಸ್ಥರು ದೂರಿದರು. ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಗ್ರಾಮದಲ್ಲಿ ಈಗಾಗಲೇ ಸಾರ್ವಜನಿಕರು ತೀವ್ರ ಜ್ವರ, ಡೆಂಗ್ಯೂ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಸಾವಿರಾರು ರೂ ಆಸ್ಪತ್ರೆಗೆ ಖರ್ಚು ಮಾಡಿದ್ದಾರೆ. ಸಣ್ಣ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರುತ್ತಿದೆ. ಪ್ರತಿದಿನ ದುರ್ನಾತದ ನಡುವೆಯೇ ಓಡಾಡಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ. ಹಲವಾರು ಬಾರಿ ಇರಗಂಪಲ್ಲಿ ಗ್ರಾಮ ಪಂಚಾಯತಿಯ ಪಿಡಿಒ ಮಹೇಂದ್ರರವರಿಗೆ ಹಲವಾರು ಬಾರಿ ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವಿವಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮದ ರಾಜಣ್ಣ, ವೆಂಕಟರಮಣಪ್ಪ, ರೆಡ್ಡಮ್ಮ, ಅರ್ಚಿತಾ, ಮೀನಾಕ್ಷಿ ಮತ್ತಿತರರು ದೂರಿದರು. ಸೊಳ್ಳೆಗಳ ಹಾವಳಿ ಮತ್ತು ದುರ್ನಾತದ ವಾಸನೆಯಿಂದ ತತ್ತರಿಸಿ ಗ್ರಾಮ ಪಂಚಾಯಿತಿಗೆ 3 ಬಾರಿ ಅರ್ಜಿ ನೀಡಿದ್ದೇವೆ. ಹಲವಾರು ಬಾರಿ ಮೊಬೈಲ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದೇವೆ. ಕಾಟಾಚಾರಕ್ಕೆ ಸ್ಥಳಕ್ಕೆ ಬರುತ್ತಾರೆ ಹೋಗುತ್ತಾರೆ ಹೊರತು ಇದುವರೆವಿಗೂ ಸ್ವಚ್ಛತೆಗೆ ಮುಂದಾಗಿಲ್ಲವೆಂದು ಗ್ರಾಮಸ್ಥರು ದೂರಿದರು. ಇನ್ನಾದರೂ ಇರಗಂಪಲ್ಲಿ ಗ್ರಾಮ ಪಂಚಾಯತಿಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಸೀತಾರಾಂಪುರ ಗ್ರಾಮದ ಚರಂಡಿ ಹಾಗೂ ರಾಜಕಾಲುವೆಯನ್ನು ಸ್ವಚ್ಛಗೊಳಿಸಿ ಗ್ರಾಮಸ್ಥರನ್ನು ಸಾಂಕ್ರಾಮಿಕ ರೋಗಗಳ ಮುಷ್ಟಿಯಿಂದ ಪಾರು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೀತಾರಾಮಪುರ ವೆಂಕಟರಮಣಪ್ಪ, ರಾಜಣ್ಣ, ಆಂಜಪ್ಪ, ಮಂಜುನಾಥ, ಮೀನಾಕ್ಷಿ, ರೆಡ್ಡಮ್ಮ, ರಾಜಮ್ಮ, ಪೆದ್ದ ನಾರಾಯಣಮ್ಮ, ಅರ್ಚಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅರ್ಚಿತಾ ಅಂದ್ಬಿಟ್ಟು ಸೀತಾರಾಂಪುರ ಗ್ರಾಮ ನಮ್ಮದು ಇರಗಂಪಲ್ಲಿ ಪಂಚಾಯಿತಿ. ಅಲ್ಲಿ ಸೀತಾರಾಂಪುರ ಗ್ರಾಮದಲ್ಲಿ 150 ಹೆಚ್ಚು ಮನೆಗಳಿದೆ. ಪಕ್ಕದಲ್ಲಿ ರಾಜಕಾಲುವೆ ಇದೆ. ಪಕ್ಕದ ಮನೆಯಲ್ಲಿ ರಾಜಕಾಲುವೆ ಪಕ್ಕದಲ್ಲಿ ಮನೆಗಳಿವೆ, 5 ಮನೆಗಳು. ಅದರಲ್ಲಿ ಯಾರೂ ತಲೆ ಕೆಡಿಸ್ಕೊತಿಲ್ಲ. ಅರ್ಜಿ ಹಾಕಿದ್ದೀವಿ ಇರಗಂಪಲ್ಲಿ ಪಂಚಾಯಿತಿಗೆ, ತಲೆ ಕೆಡಿಸ್ಕೊತಿಲ್ಲ. ಮಕ್ಕಳಿಗೆ ಜ್ವರ, ಹುಷಾರಿಲ್ದಿರ ಹಾಸ್ಪಿಟ್ಲಿಗೆ ಹಾಜರಾಗಿದ್ವಿ. ಇದು ರಾಜಕಾಲುವೆಯಲ್ಲಿ ನೀರು ವ್ಯವಸ್ಥೆ ಇಲ್ಲ. ನೀರೆಲ್ಲ ತುಂಬ ನಿಂತು ಸೊಳ್ಳೆಗಳೆಲ್ಲ ಜಾಸ್ತಿ ಇದೆ. ಅಷ್ಟೇ. ವೆಂಕಟರಮಣಪ್ಪ ಅಂತ ಸೀತಾರಾಂಪುರ ಗ್ರಾಮದಲ್ಲಿ ವಾಸವಾಗಿರ್ತೀವಿ. ರಾಜಕಾಲುವೆ ಅಂತ ಇಲ್ಲಿ ಬರ್ತಾ ಇದೆ. ಅದು ಸುಮಾರು ವರ್ಷದಿಂದ ತುಂಬಿಕೊಂಡಿರುತ್ತೆ, ತುಂಬ ಗಲೀಜಾಗಿರುತ್ತೆ. ಅದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಮಕ್ಕಳಿಗೆಲ್ಲ ಜ್ವರ, ಕಾಯಿಲೆ ಎಲ್ಲ ಬಂದು ಬರ್ತಾ ಇದೆ. ಅದರಿಂದ ತೊಂದರೆ ಆಗಿದ್ದಕ್ಕೆ ನಾವು ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರು. ಅವರು ಅರ್ಜಿ ಮುಖಾಂತರ ಯಾರೂ ಬಂದು ಇಲ್ಲಿ ನೋಡ್ಕೊಳ್ಳೋಕೆ ಬರ್ತಾ ಇಲ್ಲ, ವ್ಯವಸ್ಥೆ ಮಾಡ್ತಾ ಇಲ್ಲ. ಅದಕ್ಕೂ ತುಂಬ ತೊಂದರೆ ಆಗಿದೆ. ನೀವೇ ನಮಗೆ ಸಹಾಯ ಮಾಡಬೇಕು ಅಂತ ನಾವು ಕೊಡ್ತೀವಿ. ಎಷ್ಟು ಸತಿ ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಕೊಟ್ಟಿದ್ದೀರಾ? 3 ಸರಿ. ಯಾವ ಗ್ರಾಮ ಪಂಚಾಯತಿ ಬರುತ್ತೆ ನಿಮಗೆ? ಇರಗಂಪಲ್ಲಿ ಗ್ರಾಮ ಪಂಚಾಯತಿ. ಏನು ಹೇಳ್ತಾರೆ ಅವರು? ಆಯಿತು ನೋಡೋಣ ಹೋಗಿ ಅಂತ ಹೇಳ್ತಾರೆ. ವಿಡಿಯೋನಾ? ಹಾಂ. ಇದುವರೆಗೂ ಯಾವುದೋ ಅಧಿಕಾರಿಗಳು ನಿಮಗೆ ಬಂದು ಗಮನ ಹರಿಸಿಲ್ವಾ? ಬಂದು ಗಮನ ಹರಿಸಿಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಕ್ಲಿಯರ್ ಮಾಡಿಲ್ಲ. ನಮ್ಮ ಹೆಸರು ರೆಡ್ಡಮ್ಮ ಅಂತ. ನಮ್ಮೂರು ಸೀತಾರಾಂಪುರ. ಈ ಕಾಲುವೆ ಮಾಡಿದ್ದಾರೆ, ಅದು ಕ್ಲೀನ್ ಮಾಡ್ತಾ ಇಲ್ಲ. ನನ್ನ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತಾ ಇದೆ. ಅದು ಕ್ಲೀನ್ ಮಾಡಿ ಅಂತ ಯಾರು ಹೇಳಿದ್ರು ಮಾಡ್ತಾ ಇಲ್ಲ. ಅರ್ಜಿ ಕೊಟ್ಟರು ಬರ್ತಾ ಇಲ್ಲ. ಯಾರು ನಮ್ಮ ಕಣ್ಣಾಗೆ ಹಾಕ್ಸ್ಕೊಳ್ತಾ ಇಲ್ಲ. ಏನು ಹೇಳ್ತಾರೆ? ಬರ್ತೀವಿ ಅಂತಾರೆ, ಬರ್ತಾ ಇಲ್ಲ. ನಮ್ಮ ಹೆಸರು ಮೀನಾಕ್ಷಿ ಅಂತ. ನಮ್ಮ ಊರು ಸೀತಾರಾಂಪುರ, ಇರಗಂಪಲ್ಲಿ ಪಂಚಾಯತಿ, ಚಿಂತಾಮಣಿ ತಾಲೂಕು. ನಮ್ಮ ಮನೆ ಪಕ್ಕದಲ್ಲಿ ಕಾಲುವೆ ಐತೆ. 7 ಪಂಚಾಯತಿಗೆ ಹೇಳ್ತಾ ಇದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. 3 ಸಾರಿ ಕೊಟ್ಟಿದ್ದೀವಿ. ಅವ್ರ ಗಮನಕ್ಕೆ ಸೆಳೀತಾ ಇಲ್ಲ. ಏನು ಹೇಳ್ತಾರೆ? ಬರ್ತೀವಿ, ನೋಡ್ತೀವಿ ಅಂತ ಹೇಳ್ತಾರೆ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಈಗ ಇಲ್ಲಿ ರಾಜಕಾಲುವೆಯಿಂದ ನಿಮ್ಗೆ ಏನೇನು ತೊಂದರೆಗಳಾಗ್ತಾ ಇದೆ? ಮಕ್ಕಳಿಗೆ ಹುಷಾರಾಗ್ತಾ ಇಲ್ಲ. ಪ್ಯೂರ್ ಸೊಳ್ಳೆಗಳು ಜಾಸ್ತಿ. ಬರ್ತಾರೆ, ಹೋಗ್ತಾರೆ ಅಷ್ಟೇ. ನಮ್ಮ ಹೆಸರು ರಾಜಣ್ಣ ಅಂತ. ಇಲ್ಲಿ ಮನೆ ಪಕ್ಕದಲ್ಲಿ ಚರಂಡಿ ಇದೆ. ಯಾವ ಊರಿದು? ಸೀತಾರಾಂಪುರ ಗ್ರಾಮ. ಸೀತಾರಾಂಪುರ ಗ್ರಾಮದಲ್ಲಿ ನಮ್ಮ ಮನೆಗಳ ಪಕ್ಕದಲ್ಲಿ ಚರಂಡಿ ಒಂದಿದೆ, ಕಟ್ಟಿದ್ದಾರೆ. ಆ ಚರಂಡಿಯಲ್ಲಿ ಅದು ಈ ಗಲೀಜೆಲ್ಲ ಕೊಳಚೆ ನೀರು ಎತ್ತಿ ಎಲ್ಲ ಸ್ವಚ್ಛತೆ. ಅದರಿಂದ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಮಕ್ಕಳಿಗೆ ಇಲ್ಲಿ ಬೆಳೆದಿರೋ ಸೊಳ್ಳೆಗಳೆಲ್ಲ ಕಚ್ಚಿ ಜ್ವರ ಅದು ಬರ್ತಾಯಿದೆ.
ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗಿದೆ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಡೋಕ್ಕೆ ನಿಮ್ಮ ಅಂತ ಇದೆ.